Hello students, Namaste. Welcome back to 4th chapter, Poverty, and it is the continuation of 3-dimensional programs to eradicate poverty. In the last class we saw there are 3-dimensional programs to eradicate poverty. So both central and state government have been implementing several programs to eradicate or reduce poverty in India. Mainly there are 3 approaches or 3-dimensional programs to eradicate poverty. So which are the 3 approaches or 3-dimensional programs? That is growth oriented approach, second one income and employment generation approach, third one to provide minimum basic needs to the people. ಸೊ ಲಾಸ್ಟ್ ಕ್ಲಾಸಲ್ಲಿ ಪವರ್ಟಿಯನ್ನು ಇರಾಡಿಕೇಟ್ ಅಥವಾ ರೆಡ್ಯೂಸ್ ಮಾಡಲಿಕ್ಕೆ ಏನೆಲ್ಲ ಪ್ರೋಗ್ರಾಮ್ಸ್ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ನೋಡಿರುವಂಥದ್ದು. ಸೊ 3 ಪ್ರೋಗ್ರಾಮ್ಸ್ ಅನ್ನು ಮೆನ್ಷನ್ ಮಾಡಿದ್ದು: ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್, ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್, providing minimum basic needs to the people. In that first one we finished, that is growth oriented approach. So what is growth oriented approach? It refers to increase in gross domestic product and per capita income for the purpose of reduce or to eradicate ಪವರ್ಟಿ. ಬಡತನವನ್ನು ನಿರ್ಮೂಲನೆಗೊಳಿಸಲಿಕ್ಕೆ ಬೇಕಾಗಿ GDP ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನು ಇನ್ಕ್ರೀಸ್ ಮಾಡುವಂಥದ್ದು, ಅದಕ್ಕೆ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಅಂತ ಹೇಳುವಂಥದ್ದು. that growth oriented approach not successful due to several reasons. That is rapid growth of population, lack of implementation of land reforms, then negligence by the government while providing job opportunities to the poor people, then widen the gap between rich and poor. ಸೊ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಏನಿದೆ ಅದು ಸಕ್ಸಸ್ ಅನ್ನ ಕಾಣಲಿಲ್ಲ. ಅದಕ್ಕೆ ಕೆಲವೊಂದು ರೀಸನ್ಸ್ ಅನ್ನ ಕೊಟ್ಟಿರುವಂಥದ್ದು. ಒಂದು, ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಂಥದ್ದು, ಲ್ಯಾಂಡ್ ರಿಫಾರ್ಮ್ ಸರಿಯಾಗಿ ಇಂಟ್ರೊಡ್ಯೂಸ್ ಆಗದೇ ಇದ್ದಂಥದ್ದು, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಜನರಿಗೆ ಪ್ರೊವೈಡ್ ಮಾಡುವಲ್ಲಿ ನೆಗ್ಲಿಜೆನ್ಸಿಯನ್ನ ತೋರಿಸಿದ್ದು, ದೆನ್ ರಿಚ್ ಪುವರ್ ಅಂತ ಹೇಳುವ ಗ್ಯಾಪ್ ಜಾಸ್ತಿ ಆಗ್ತಾ ಹೋದಂಥದ್ದು. ಡ್ಯೂ ಟು ದೀಸ್ ರೀಸನ್ಸ್ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಹ್ಯಾಸ್ ನಾಟ್ ಬಿಕೇಮ್ ಸಕ್ಸಸ್ಫುಲ್. ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಸಕ್ಸಸ್ ಅನ್ನ ಹೊಂದಲಿಲ್ಲ. ಸೊ ಫಸ್ಟ್ ಪಾಯಿಂಟ್ ಓವರ್ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್. ಸೊ ಕಮಿಂಗ್ ಟು ದಿ ಸೆಕೆಂಡ್ ಒನ್, ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್. ಆದಾಯ ಮತ್ತು ಉದ್ಯೋಗಾಧಾರಿತ ದೃಷ್ಟಿಕೋನ, ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್. In order to improve or increase income and to provide job opportunities to the poor people, government introduces several programs. ಇಲ್ಲಿ ಜನರಿಗೆ ಜಾಬ್ ಆಪರ್ಚುನಿಟಿ ಕೊಡಲಿಕ್ಕೆ ಮತ್ತು ಇನ್ಕಮ್ ಆದಾಯವನ್ನು ಹೆಚ್ಚುಗೊಳಿಸಲಿಕ್ಕೆ ಬೇಕಾಗಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. So mainly income and employment generation approach includes 2 programs. Income and employment generation approach includes 2 programs. One is self-employment program, another one wage employment programs. Self-employment and wage employment programs. ಸ್ವ ಉದ್ಯೋಗ ಕಾರ್ಯಕ್ರಮಗಳು, ದೆನ್ ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಅಂತ 2 ಕ್ಯಾಟಗರಿ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್ ಅಲ್ಲಿ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ವಿ ನ್ಯೂ, ಸ್ವ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ನೆಕ್ಸ್ಟ್ there are 4 self employment programs here. Self employment program means to provide self employment opportunities to the poor people. Government introduces several programs. ಜನರಿಗೆ ಸ್ವ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ, ಎಸ್ಪೆಷಲಿ ಟು ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸೆಲ್ಫ್ ಎಂಪ್ಲಾಯ್ಮೆಂಟ್. ಹಿಯರ್ ಗವರ್ಮೆಂಟ್ ಇಂಟ್ರೊಡ್ಯೂಸಸ್ ಸೆವರಲ್ ಪ್ರೋಗ್ರಾಮ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡಲಿಕ್ಕೆ ಬೇಕಾಗಿ ಸರ್ಕಾರ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ದೇ ಆರ್, ಫಸ್ಟ್ ಒನ್ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ, SGSY. So this program or Swarna Jayanti Grama Swarozgar Yojana
introduced or launched to provide self-employment opportunities to the rural people, especially ಹಳ್ಳಿ ಪ್ರದೇಶದಲ್ಲಿ ಇರುವಂಥ ಜನರಿಗೆ ಸ್ವ ಉದ್ಯೋಗವನ್ನು ಒದಗಿಸಿಕೊಡಬೇಕು ಅಥವಾ ಅದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಒದಗಿಸಿಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಪ್ರೋಗ್ರಾಮ್ ಲಾಂಚ್ ಆದಂಥದ್ದು. The main objective of this program is to promote micro enterprises. Micro enterprises means small firms or industries, establishment of small firms or industries. ಇಲ್ಲಿ ಈ ಯೋಜನೆಯ ಮುಖ್ಯ ಉದ್ದೇಶ ಸಣ್ಣ ಸಣ್ಣ ಫರ್ಮ್ ಅಥವಾ ಎಂಟರ್ಪ್ರೈಸಸ್ ಉದ್ದಿಮೆಗಳನ್ನು ಪ್ರಮೋಟ್ ಮಾಡಬೇಕು ಅಥವಾ ಸ್ಥಾಪನೆ ಮಾಡಬೇಕು, ಅದಕ್ಕೆ ಬೇಕಾದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಪ್ರೊವೈಡ್ ಮಾಡುವಂಥದ್ದು ಇದರ ಆಬ್ಜೆಕ್ಟಿವ್. ದೆನ್ bringing poor families above poverty line, means who are below poverty line, by providing financial assistance to start new firms or industries. Bringing above poverty line is one more objective of Swarna Jayanti Grama Swarozgar Yojana. ಇಲ್ಲಿ ಯಾರು ಬಿಲೋ ಪವರ್ಟಿ ಲೈನ್ ಅಲ್ಲಿ ಇದ್ದಾರೆ ಅಂದ್ರೆ ಬಡವರು ಯಾರಿದ್ದಾರೆ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ನ ಮೂಲಕ ಇಲ್ಲಿ ಸಣ್ಣ ಸಣ್ಣ ಫರ್ಮ್ಸ್ ಅಥವಾ ಇಂಡಸ್ಟ್ರಿಯನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇಕಾದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡುವ ಮೂಲಕ ಅವರು ಅಬವ್ ಪವರ್ಟಿ ಲೈನ್ ಅಂದ್ರೆ ಸ್ವಲ್ಪ ಇಕನಾಮಿಕ್ ಕಂಡೀಷನ್ ಅವರದ್ದು ಇಂಪ್ರೂವ್ ಆಗುವ ತರ ಮಾಡುವಂಥದ್ದು ಅನದರ್ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನಾ. So Swarna Jayanti Grama Swarozgar Yojana, this program was launched to provide financial assistance for self-employment, especially in rural areas. So the objective of this program is to promotion of micro enterprises, then bringing poor families above poverty line. So ಈ ಪ್ರೋಗ್ರಾಮ್ ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಸ್ವ ಉದ್ಯೋಗ ಅಥವಾ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡುವ ಉದ್ದೇಶದಿಂದ ಎಸ್ಟಾಬ್ಲಿಷ್ ಆದಂಥದ್ದು ರೂರಲ್ ಏರಿಯಾದಲ್ಲಿ ಎಸ್ಪೆಷಲಿ. ಸೊ ಇದರ ಆಬ್ಜೆಕ್ಟಿವ್ ಏನು ಕೇಳಿದರೆ ಮೈಕ್ರೋ ಎಂಟರ್ಪ್ರೈಸಸ್ ಸಣ್ಣ ಸಣ್ಣ ಉದ್ದಿಮೆಗಳನ್ನು ಪ್ರಮೋಟ್ ಅಥವಾ ಹೆಚ್ಚುಗೊಳಿಸುವಂಥದ್ದು. ನೆಕ್ಸ್ಟ್ ಬಡ ಫ್ಯಾಮಿಲೀಸ್ ಯಾರಿದ್ದಾರೆ ಅವರನ್ನು ಅಬವ್ ಪವರ್ಟಿ ಲೈನ್ ಅಂದರೆ ಅವರ ಇಕನಾಮಿಕ್ ಕಂಡೀಷನ್ ಅನ್ನು ಸುಧಾರಿಸುವ ಮೂಲಕ ಅಬವ್ ಪವರ್ಟಿ ಲೈನಿಗೆ ಬರುವ ಹಾಗೆ ಮಾಡುವಂಥದ್ದು the main objective of this program. Second one, Swarna Jayanti Shahari Rozgar Yojana. Swarna Jayanti Shahari Rozgar Yojana. This program means this scheme is a centrally sponsored scheme. Main agi illi to provide self-employment opportunities or to establish some firms. Here central government provides financial assistance to the poor people, and this program mainly set up to provide financial assistance for urban people, means urban poor. ಈ ಪ್ರೋಗ್ರಾಮ್ ಏನಿದೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡುವಂಥದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಇದು ಎಸ್ಪೆಷಲಿ ಅರ್ಬನ್ ಏರಿಯಾದ ಪುವರ್ ಪೀಪಲ್ಗಳಿಗೆ ಹೆಲ್ಪ್ ಮಾಡುವ ಉದ್ದೇಶದಿಂದ ಎಸ್ಟಾಬ್ಲಿಷ್ ಆದಂಥದ್ದು. ಸೊ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ SSRY, ಇಟ್ ಈಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ and this program mainly launched to provide financial assistance to the urban poor to set up any industry or to provide self-employment opportunities. Main agi urban area ನಗರ ಪ್ರದೇಶಗಳಲ್ಲಿನ ಬಡ ಜನರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡಲಿಕ್ಕೆ ಸಣ್ಣ ಇಂಡಸ್ಟ್ರಿಯನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಲಾಂಚ್ ಆದಂಥದ್ದು. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಸೆಂಟ್ರಲ್ ಗವರ್ಮೆಂಟ್ ಸ್ಪಾನ್ಸರ್ ಮಾಡುವಂತ ಸ್ಕೀಮ್ ಇದು. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ SSRY. ನೆಕ್ಸ್ಟ್ ಥರ್ಡ್ ಒನ್, ಪ್ರಧಾನ ಮಂತ್ರಿ ಸ್ವರೋಜ್ಗಾರ್ ಯೋಜನಾ. ಪ್ರಧಾನ ಮಂತ್ರಿ ಸ್ವರೋಜ್ಗಾರ್ ಯೋಜನಾ. This yojana or program was set up in the year 1993 or launched in the year 1993. This program was launched or introduced to provide financial assistance to set up industries by the
unemployed youths. This program mainly launched to provide financial assistance to the educated unemployed youths. ಇಲ್ಲಿ ಪ್ರಧಾನ ಮಂತ್ರಿ ಸ್ವರೋಜ್ಗಾರ್ ಯೋಜನಾ ಇದು ಲಾಂಚ್ ಆದಂಥದ್ದು 1993 ಅಲ್ಲಿ. ಈ ಯೋಜನಾ ಆರ್ ಪ್ರೋಗ್ರಾಮ್ ಮೇನ್ ಆಗಿ ಸೆಟಪ್ ಅಥವಾ ಇಂಟ್ರೊಡ್ಯೂಸ್ ಆದಂಥದ್ದು ರೂರಲ್ ಏರಿಯಾದಲ್ಲಿರುವಂಥ ಅನ್ಎಂಪ್ಲಾಯ್ಡ್ ಎಜುಕೇಟೆಡ್ ಯೂತ್ಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ. ಅಂದರೆ ಯಂಗರ್ ಜನ್ರೇಷನ್ ಯಾರಿದ್ದಾರೆ, ಎಜುಕೇಟೆಡ್ ಇದ್ದಾರೆ ಬಟ್ ಎಂಪ್ಲಾಯ್ಮೆಂಟ್ ಇಲ್ಲ, ಜಾಬ್ ಇಲ್ಲ, ಅಂಥವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡುವ ಉದ್ದೇಶದಿಂದ ಈ ಯೋಜನಾ ಆರ್ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು. ಸೊ ಪ್ರಧಾನ ಮಂತ್ರಿ ಸ್ವರೋಜ್ಗಾರ್ ಯೋಜನಾ ಲಾಂಚ್ಡ್ ಇನ್ ದ ಇಯರ್ 1993. The objective of this program was to provide financial assistance to set up new industries or to provide self-employment opportunities to the ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ಸ್ ಇನ್ ರೂರಲ್ ಏರಿಯಾಸ್. ಹಳ್ಳಿ ಪ್ರದೇಶದಲ್ಲಿ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯಂಗರ್ ಜನರೇಷನ್ ಯಾರಿದ್ದಾರೆ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ 1993ಯಲ್ಲಿ ಪ್ರಧಾನ ಮಂತ್ರಿ ಸ್ವರೋಜ್ಗಾರ್ ಯೋಜನಾ ಇಂಟ್ರೊಡ್ಯೂಸ್ ಅಥವಾ ಲಾಂಚ್ ಆದಂಥದ್ದು. ನೆಕ್ಸ್ಟ್ ಒನ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, REGP, Rural Employment Guarantee Program. So this program mainly launched or introduced to provide self-employment opportunities or to set up heavy industries in rural areas and small towns. ಇಲ್ಲಿ ರೂರಲ್ ಏರಿಯಾ ಹಳ್ಳಿ ಪ್ರದೇಶದಲ್ಲಿರಬಹುದು ಅಥವಾ ಸಣ್ಣ ಟೌನ್ ಸಣ್ಣ ಸಣ್ಣ ಸಿಟಿಗಳಲ್ಲಿರಬಹುದು. ಹೆವಿ ಇಂಡಸ್ಟ್ರೀಸ್ ಮೀನ್ಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ whose for the establishment of those industries more or large amount is needed or large amount of capital is needed. So ಇಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದು ಹೆವಿ ಇಂಡಸ್ಟ್ರಿ ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಸ್ವಲ್ಪ ದೊಡ್ಡ ಮಟ್ಟದ ಇಂಡಸ್ಟ್ರಿಗಳು, ಅಂದರೆ ಯಾವ ಇಂಡಸ್ಟ್ರಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚಿನ ಕ್ಯಾಪಿಟಲ್ ಬಂಡವಾಳದ ಅವಶ್ಯಕತೆ ಇರುತ್ತದ ಅಂತ ಇಂಡಸ್ಟ್ರಿಗಳನ್ನು ರೂರಲ್ ಮತ್ತು ಸ್ಮಾಲ್ ಟೌನ್ಸ್ಗಳಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡಲಿಕ್ಕೆ ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಟು ಪ್ರೊವೈಡ್ financial assistance to set up heavy industries in rural areas and small towns. ರೂರಲ್ ಏರಿಯಾ ಮತ್ತು ಸಣ್ಣ ಟೌನ್ಗಳಲ್ಲಿ ಲಾರ್ಜ್ ಹೆವಿ ಇಂಡಸ್ಟ್ರೀಸ್ ಅಂದರೆ ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ ಬಂಡವಾಳದ ಅವಶ್ಯಕತೆ ಇರುತ್ತದೆ ಅಂಥ ಇಂಡಸ್ಟ್ರಿಗಳಿಗೆ, ಅಂಥ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಅದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡುವ ಉದ್ದೇಶದಿಂದ ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. So these are self-employment programs to provide financial assistance to self-employment or to establish some small or large scale industries. These programs introduced by the government to help both rural, urban poor people and also educated unemployed youths. So idishtu program ಸರ್ಕಾರ ಇಲ್ಲಿ ಸಣ್ಣ ಕೈಗಾರಿಕೆ ಇರಬಹುದು, ದೊಡ್ಡ ಕೈಗಾರಿಕೆ ಇರಬಹುದು, ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡಲಿಕ್ಕೆ, ಅದು ರೂರಲ್ ಏರಿಯಾದ ಪುವರ್ ಇರಬಹುದು, ಅರ್ಬನ್ ಏರಿಯಾದ ಪುವರ್ ಇರಬಹುದು, ಎಜುಕೇಟೆಡ್ ಯಂಗರ್ ಜನರೇಷನ್ ಇರಬಹುದು, ಇವರಿಗೆ ಹೆಲ್ಪ್ ಮಾಡುವ ಉದ್ದೇಶದಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು ಇದಿಷ್ಟು. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ there are 4. Swarna Jayanti Grama Swarozgar Yojana. You remember this short form SGSY, Swarna Jayanti Grama Swarozgar Yojana. Next SSRY, Swarna Jayanti Shahari Rozgar Yojana. Next PMSY, Pradhana Mantri ಸ್ವರೋಜ್ಗಾರ್ ಯೋಜನಾ. ನೆಕ್ಸ್ಟ್ REGP, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಸೊ ದೀಸ್ ಆರ್ ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಆಸ್ಕ್ಡ್ ಫಾರ್ 2 marks.
2 ಮಾರ್ಕ್ಸಿಗೆ ಆಸ್ ವೆಲ್ ಆಸ್ ಸಮಟೈಮ್ಸ್ 4 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. 4 ಮಾರ್ಕ್ಸಿಗೆ ಕೇಳಿದರೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಆಲ್ ದೀಸ್. 4 ಮಾರ್ಕ್ಸಿಗೆ ಕೇಳುವಾಗ ಇದು 4 ಪಾಯಿಂಟ್ಸ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಬಟ್ 2 ಮಾರ್ಕ್ಸಿಗೆ ಕೇಳಿದರೆ ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದೀಸ್ 4 ಪಾಯಿಂಟ್ ವಿಚ್ ಆರ್ ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಸಮ್ ವಾಟ್ ಆ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ರಿಮೆಂಬರ್ ದೀಸ್ 4 names of programs and 4 points you have to mention. So these are self-employment program. Coming to the second one under income and employment generation program, that is wage employment program, ಕೂಲಿ ಉದ್ಯೋಗ ಯೋಜನೆ, wage employment program. So in order to provide job opportunities along with enough wage or salary, here government introduces several programs. ಬಡ ಜನರಿಗೆ ಕೆಲಸ ಜಾಬ್ ಜೊತೆಗೆ ಅದಕ್ಕೆ ತಕ್ಕಂತ ವೇಜ್ ಅಥವಾ ಸ್ಯಾಲರಿಯನ್ನು ಕೊಡುವ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಒನ್ ಬೈ ಒನ್ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಸೊ ಫಸ್ಟ್ ಒನ್ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್. ಫಸ್ಟ್ ಪ್ರೋಗ್ರಾಮ್ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್, NFWP, National Food for Work Program. So this program was launched in November 14, 2004 in almost 150 backward districts to provide job opportunities along with the wage or salary to the people. So ಇಲ್ಲಿ ಈ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ ಇದು ಏನಿದೆ, ಇದು November 14, 2004 ಲಾಂಚ್ ಆದಂಥದ್ದು. ಸುಮಾರು 150 ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂದರೆ ತುಂಬ ಹಿಂದುಳಿದಿರುವಂಥ ಸುಮಾರು 150 ಜಿಲ್ಲೆಗಳಲ್ಲಿ ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು ಜನರಿಗೆ ಜಾಬ್ ಆಪರ್ಚುನಿಟೀಸ್, ಅದರ ಜೊತೆಗೆ ಆ ಜಾಬ್ಗೆ ಅಥವಾ ಕೆಲಸಕ್ಕೆ ತಕ್ಕಂಥ ವೇಜ್ ಸ್ಯಾಲರಿಯನ್ನು ಕೊಡುವ ಉದ್ದೇಶವನ್ನು ಇಟ್ಟುಕೊಂಡು. ಸೊ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್, ದಿಸ್ ಪ್ರೋಗ್ರಾಮ್ ಲಾಂಚ್ಡ್ on November 14, 2004 in almost 150 backward districts to provide job opportunities along with the reasonable wage. So 2004 November 14ಗೆ ಸುಮಾರು 150 ಡಿಸ್ಟ್ರಿಕ್ಟ್ ಅಂದರೆ ತುಂಬ ಹಿಂದುಳಿದಿರುವಂಥ 150 ಡಿಸ್ಟ್ರಿಕ್ಟ್ಗಳಲ್ಲಿ ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆಯಿತು. ಪುವರ್ ಪೀಪಲ್ಗಳಿಗೆ ಜಾಬ್ ಮತ್ತು ಅದಕ್ಕೆ ತಕ್ಕಂಥ ಕೂಲಿ ಅಥವಾ ಸಂಬಳವನ್ನು ಕೊಡುವ ಉದ್ದೇಶವನ್ನು ಇಟ್ಟುಕೊಂಡು ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು. ಸೊ ಸೆಕೆಂಡ್ ಒನ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, MGNREGA, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ Act. So this act or program launched to provide 100 days work at least in a year, means at least 100 days work along with the wage in a year for every rural household. ಈ ಪ್ರೋಗ್ರಾಮ್ ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು ಕೇಳಿದರೆ, ವರ್ಷದಲ್ಲಿ ಅಟ್ಲೀಸ್ಟ್ 100 ಡೇಸ್ ಜಾಬ್ ಮತ್ತು ಅದಕ್ಕೆ ತಕ್ಕಂಥ ವೇಜ್ ಫಾರ್ ಎವ್ರಿ ರೂರಲ್ ಹೌಸ್ ಹೋಲ್ಡ್, ಪ್ರತಿ ರೂರಲ್ ಹೌಸ್ ಹೋಲ್ಡಿಗೆ ಅಂದರೆ ಬಡ ಕುಟುಂಬಗಳು ಏನಿದೆ ಹಳ್ಳಿ ಪ್ರದೇಶದಲ್ಲಿ ಅವರಿಗೆ 100 ದಿನದ ವರ್ಕ್ ಮತ್ತು ಅದಕ್ಕೆ ತಕ್ಕಂಥ ಕೂಲಿ ಇದನ್ನು ಪ್ರೊವೈಡ್ ಮಾಡುವ ಉದ್ದೇಶದಿಂದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇಂಟ್ರೊಡ್ಯೂಸ್ ಆದಂಥದ್ದು, MGNREGA. So this act or program was launched or introduced to provide at least 100 days work along with the salary to every poor rural household. ಪ್ರತಿ ರೂರಲ್ ಏರಿಯಾದ ಕುಟುಂಬಗಳಿಗೆ 100 ದಿನದ ವರ್ಕ್ ಮತ್ತು ಅದಕ್ಕೆ ತಕ್ಕಷ್ಟು ವೇಜ್ ಅಥವಾ ಸಂಬಳವನ್ನು ಕೊಡುವ ಉದ್ದೇಶದಿಂದ ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಆದಂಥದ್ದು. So it is asked for 1 mark, that is a multiple choice question, I think. Dash program provides 100 days
ವರ್ಕ್ ಅಲಾಂಗ್ ವಿತ್ ದಿ ವೇಜ್ ಫಾರ್ ರೂರಲ್ ಹೌಸ್ ಹೋಲ್ಡ್ ಅಂತ ಕೇಳುತ್ತಾರೆ. So there are 4 options will be given, so you have to select one. So remember this one, 100 days work along with the wage. Just ಅಷ್ಟು ನೆನಪಿಟ್ಟುಕೊಳ್ಳಿ, 100 days work along with the wage ಯಾವುದು ಪ್ರೊವೈಡ್ ಮಾಡುವಂಥದ್ದು ಅಂತ. ಸೊ ದೇರ್ ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದಿಸ್ ಒನ್. ಇದಿಷ್ಟನ್ನು ನೀವು ಮೆನ್ಷನ್ ಮಾಡಿದರೆ ಸಾಕು, ಫುಲ್ ನೇಮ್ ಬರೆಯುವ ಅವಶ್ಯಕತೆ ಇಲ್ಲ. ಬಟ್ ಯು ಶುಡ್ ನೋ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿಸ್. ಇದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. MGNREGA. ಸೊ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. So these are the wage employment program. One is National Food for Work program. ಕೂಲಿಗಾಗಿ ಕಾಳು ಅಂತ ಪ್ರೋಗ್ರಾಮ್ ಕೇಳಿರ್ತೀರಿ. ದೆನ್ ನೆಕ್ಸ್ಟ್ ಒನ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಸೊ ದೀಸ್ ಆರ್ ದಿ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್. ಸೊ these two are coming under income and employment generation approach. So it is asked for 4 mark. Briefly explain income and employment generation approach. ಇಲ್ಲಿ 4 marks ಗೆ ಕೇಳ್ತಾರೆ. ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್ ಇದನ್ನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ. ದೆನ್ ಯು ಹ್ಯಾವ್ ಟು ಮೆನ್ಷನ್ ಬೋತ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್. ಸೊ ವಿಚ್ ಆರ್ ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, then wage employment program, which are the wage employment program. So under self employment program here is 4 point. If it is asked income and employment generation approach ಒಟ್ಟಿಗೆ ಕೇಳಿದಾಗ ಈ 4 ಅಲ್ಲಿ 2 ಪಾಯಿಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಅಂಡರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ 2 ಅಂಡರ್ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಇಲ್ಲಿ 2 ಮೆನ್ಷನ್ ಮಾಡಿದ್ದೇನೆ. ಸೊ ಆ 2 ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ 4 ಪ್ರೋಗ್ರಾಮ್ಸ್ ಇದೆ, ಅದರಲ್ಲಿ 2 ಪ್ರೋಗ್ರಾಮ್ಸ್ ಎಕ್ಸ್ಪ್ಲೈನ್ ಮಾಡಿ ಫಾರ್ 4 ಮಾರ್ಕ್ಸ್. ಇಫ್ ಇಟ್ ಈಸ್ ಆಸ್ಕ್ಡ್ ಬೋತ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್. ಸಪೋಸ್ 4 ಮಾರ್ಕ್ಸ್ ಬರೀ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಕೇಳಿದ್ರೆ 4 ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಬಟ್ ರಿಮೆಂಬರ್ ದೀಸ್ ನೇಮ್ಸ್ ಆಫ್ 4 ಪ್ರೋಗ್ರಾಮ್ಸ್ ಇಟ್ ಈಸ್ ಆಸ್ಕ್ಡ್ ಆಲ್ಸೋ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸಿಗೂ ಕೇಳ್ತಾರೆ. ಹಾಗಾಗಿ ಈ 4 ನೇಮನ್ನು ನೆನಪಿಟ್ಟುಕೊಂಡಿರಿ. ಬಟ್ ಎಕ್ಸ್ಪ್ಲನೇಷನ್ 4 ಮಾರ್ಕ್ಸಿಗೆ ಒಟ್ಟಿಗೆ ಕೊಡುವಾಗ 2 ಪಾಯಿಂಟಿನ ಎಕ್ಸ್ಪ್ಲನೇಷನ್ಗೆ ಇಂಪಾರ್ಟೆನ್ಸ್ ಕೊಡಿ. ಸೊ ಇದಿಷ್ಟು ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಪ್ರೋಚ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಥರ್ಡ್ ಡೈಮೆನ್ಷನ್ ಆರ್ ಥರ್ಡ್ ಪ್ರೋಗ್ರಾಮ್, that is to provide basic needs to the people. Third one, third approach, to provide basic needs to the people. Third one, 2 points are over. So third, to provide basic needs to the people. In order to provide basic facilities or basic infrastructural facilities to the people, means especially poor people, government introduces several programs. ಕೆಲವೊಂದು ಪ್ರೋಗ್ರಾಮ್ ಅನ್ನು ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅಂಡರ್ ಥರ್ಡ್, ಟು ಪ್ರೊವೈಡ್ ಬೇಸಿಕ್ ನೀಡ್ಸ್ ಟು ದಿ ಪೀಪಲ್. ಸೊ ಫಸ್ಟ್ ಒನ್, ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್. ಅದರಲ್ಲಿ ಫಸ್ಟ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್. ನೆಕ್ಸ್ಟ್ ಒನ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ ಪ್ರೋಗ್ರಾಮ್ಸ್. ನೆಕ್ಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರೋಗ್ರಾಮ್ಸ್. ಥರ್ಡ್ ಒನ್, housing programs. Fourth one, social security measures. So third one, to provide basic needs to the people. In order to provide basic facilities to the poor people, government introduces several programs.
ಬೇಸಿಕ್ ಫೆಸಿಲಿಟಿ ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶವನ್ನು ಇಟ್ಟುಕೊಂಡು ಗೌರ್ಮೆಂಟ್ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಫಸ್ಟ್ ಒನ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್, ಆಹಾರ ಭದ್ರತಾ ಕಾರ್ಯಕ್ರಮಗಳು ಅಂತ ಹೇಳುವಂಥದ್ದು. ಮೀನ್ಸ್ ಇನ್ ಆರ್ಡರ್ ಟು ಪ್ರೊವೈಡ್ ನ್ಯೂಟ್ರಿಷಿಯಸ್ ಫುಡ್ ಟು ದಿ ಪುವರ್ ಪೀಪಲ್, some food security programs introduced. Under food security programs again some program or schemes are coming up. So ಈ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಅಲ್ಲಿ ಪುನಃ ಕೆಲವು ಪ್ರೋಗ್ರಾಮ್ ಅಥವಾ ಸ್ಕೀಮ್ಗಳು ಇಂಟ್ರೊಡ್ಯೂಸ್ ಆದಂಥದ್ದು. ಸೊ ದಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ಜಸ್ಟ್ ಈಗ ಯಾವುದು ಪ್ರೋಗ್ರಾಮ್ಸ್ ಅಂತ ಮೆನ್ಷನ್ ಮಾಡ್ತೇನೆ ಅಷ್ಟೇ. ನೆಕ್ಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಮೀನ್ಸ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿ ಟು ಪ್ರೊವೈಡ್ ರೋಡ್, ಡ್ರಿಂಕಿಂಗ್ ವಾಟರ್ ಆರ್ some shelter facilities or health education. Government introduces several programs. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕೆಲವು ಮೂಲಭೂತ ಸೌಕರ್ಯಗಳದು, ರೋಡ್ ಇರಬಹುದು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇರಬಹುದು, ದೆನ್ ಹೆಲ್ತ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟ ಫೆಸಿಲಿಟಿ ಇರಬಹುದು. ಈ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಕೆಲವೊಂದು ಪ್ರೋಗ್ರಾಮನ್ನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡುತ್ತದೆ. ಎಗೈನ್ ಇದರ ಅಂಡರಲ್ಲಿ ಕೆಲವು ಪ್ರೋಗ್ರಾಮ್ಸ್ ಬರುವಂಥದ್ದು. Next, housing programs. In order to provide shelter or housing facilities to the poor people, government introduces several program. ಜನರಿಗೆ ಮನೆಗಳನ್ನು ನಿರ್ಮಿಸಿಕೊಡ್ಲಿಕ್ಕೆ ಅದಕ್ಕೆ ಕೆಲವೊಂದು ಪ್ರೋಗ್ರಾಮ್ ಅನ್ನ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ನೆಕ್ಸ್ಟ್, ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು. ಮೀನ್ಸ್ ಫಾರ್ ಎಲ್ಡರ್ಲಿ ಪೀಪಲ್ ಆರ್ ಫಾರ್ ವಿಮೆನ್ to assist or help, government introduces several programs. ಇಲ್ಲಿ ವಿಮೆನ್ಸ್ಗಿರಬಹುದು ಅಥವಾ ಎಲ್ಡರ್ಲಿ ಪೀಪಲ್, ವೃದ್ಧರಿಗಿರಬಹುದು, ಕೆಲವೊಂದು ಯೋಜನೆಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಅಂಡರ್ ದೀಸ್ 4 ವಿ ಹ್ಯಾವ್ ಸಮ್ ಅದರ್ ಪಾಯಿಂಟ್ಸ್. ಈ 4 ಪಾಯಿಂಟ್ ಒಳಗಡೆ ಪುನಃ ಕೆಲವು ಪಾಯಿಂಟ್ಸ್ ಬರುತ್ತದೆ ಪ್ರೋಗ್ರಾಮ್ಸ್. ಸೊ ದಟ್ I'll explain in the next class. So just remember, to provide basic needs to the people, there are some programs: food security, basic infrastructure, housing program, social security measure. So ಈ ಪಾಯಿಂಟ್ ಒಳಗಡೆ ಪುನಃ ಕೆಲವು ಪಾಯಿಂಟ್ಸ್ಗಳು ಬರುವಂಥದ್ದು. So that will be seen in the next class. Thank you.